19 ಕುತ್ತು. ಗೊಂಚಲು ಬೆಳಕಿನ ತೂಗು ದೀಪದಿ ಮಂಚದಿ ಮೆತ್ತನೆ ಹಾಸಿಗೆ ಮೇಲೆ ಚಂಚಲ ಕಣ್ಣನು ಪಡೆದಿಹ ನೀಳೆ ಕುಂಚದಂತಹ ಕೂದಲಿನವಳೇ. ನಿನ್ನ ಮಣಾಳನ ನೀ ಬಿಟ್ಟು ಚೆನ್ನೆ ಕುವರಿಯ ಮಾತನು ಕೇಳಿ ಮುನ್ನ ನಮ್ಮೆಯ ವ್ರತದ ಏಳ್ಗೆಗೆ ಬೆಣ್ಣೆ ಕೃಷ್ಣನ ಕರುಣಿಸೆ ಕೇಳು. ಗೊಂಚಲಾಗಿರೋಂಥ ತೂಗು ಬೆಳಕು ತೂಗು ದೀಪ ಇರೋಂಥ ಅಂದರೆ ಇಲ್ಲಿ ಶಾಂಡಿಲಿಯರ್ ಅಂತ ಹೇಳ್ಬೋದು. ಅದ್ರ ಕೆಳಗೆ ಮಲ್ಕೊಂಡಿದೆಯಾ, ಮೆತ್ತಗಿರೋಂಥ ಮಂಚದ ಮೇಲೆ ಮಲ್ಕೊಂಡಿದೆಯಾ, ನಿನಗೆ ಚಂಚಲ ಕಣ್ಣಿದೆ ಅಂತಹ ನೀಳೆ ನೀನು ಕುಂಚದಂತಹ ಕೂದಲನ್ನು ಇಟ್ಕೊಂಡಿದ್ದೀಯಾ, ಅಂದರೆ ಚಾಮರದಂತಹ ಕೂದಲನ್ನ ಇಟ್ಕೊಂಡಿದ್ದೀಯಾ. ಇಲ್ಲಿ ಕೃಷ್ಣ ಮತ್ತು ನೀಳಾದೇವಿ ಇಬ್ಬರು ಮಲಗಿದ್ದಾರೆ ಅನ್ನೋ ರೀತಿಯಲ್ಲಿ ಆಕೆ ಹೇಳ್ತಾ ಇದ್ದಾಳೆ. ನಿನ್ನ ಮಣಾಳನ ಅಂದರೆ ನಿನ್ನ ಮನಸ್ಸನ್ನು ಆಳುವವನನ್ನು ಕೃಷ್ಣನನ್ನು ನೀನು ಬಿಟ್ಟು ನೀನು ನಮ್ಮ ಜೊತೆ ಎದ್ದೇಳು ವ್ರತ ಮಾಡೋದಕ್ಕೋಸ್ಕರ, ಬೆಣ್ಣೆ ಕೃಷ್ಣನನ್ನು ಹಾಗೆ ನಮಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಕೇಳ್ಕೋ ಅಂತ ಹೇಳ್ತಿದ್ದಾಳೆ. ನಮಗೆ ನಿಜವಾಗ್ಲೂ ಇಲ್ಲಿ ಕೃಷ್ಣನೇ ಗೋಪಿಯ ಜೊತೆ ಆ ಕಾಲದಲ್ಲಿ ಇದ್ದ ಅನಿಸುತ್ತೆ. ಆದರೆ ಕೊನೆಯಲ್ಲಿ ನಾನು ಮತ್ತೆ ತಿಳಿಸ್ತೀನಿ, ಈ ಕಾಲಗಳು ಬೇರೆ ಬೇರೆ. ಆದರೆ ಆಕೆ ಎಷ್ಟು ಕೃಷ್ಣನೊಂದಿಗೆ ಇದ್ಲು ಅನ್ನೋದಕ್ಕೋಸ್ಕರ ಇದು ಉದಾಹರಣೆಯ ಗೀತೆಯಾಗಿದೆ. 19